ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಶಾಸಕರ ಬಂಡಾಯಕ್ಕೆ ಕೇರ್ ಮಾಡಿದಂತ ಸಿಎಂ ಬಿಎಸ್ವೈ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಈಗ ಸಂತೋಷ್ ಅವರನ್ನ ನೇಮಕ ಮಾಡಿಕೊಂಡಿದ್ದಾರೆ. ತಮ್ಮ ಮಾಜಿ ಪರ್ಸನಲ್ ಅಸಿಸ್ಟೆಂಟ್ ಅಂದ್ರೆ ಮಾಜಿ ಪಿಎನ ಈಗ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡಿರುವಂತದ್ದು. ರಾಜ್ಯ ಸರ್ಕಾರದಿಂದ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಎನ್ಆರ್ ಸಂತೋಷ್ ಸಿಎಂ ಯಡಿಯೂರಪ್ಪನವರ ಮಾಜಿ ಪಿಎ ಆಗಿದ್ದರು, ಈಗ ರಾಜಕೀಯ ಕಾರ್ಯದರ್ಶಿಯಾಗಿ ಬಡ್ತಿಯನ್ನ ಪಡ್ಕೊಂಡಂತಾಗಿದೆ. ಇದೀಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಮಾನ ಸಿಕ್ಕಿದೆ ಸಂತೋಷ್ ಅವರಿಗೆ. ಈ ಒಂದು ನೇಮಕಕ್ಕೆ ಬಿಜೆಪಿಯಲ್ಲಿ ಅಪಸ್ವರ ಕೇಳಿ ಬಂದಿತ್ತು. ಆ ಯಾವುದೇ ಅಪಸ್ವರಕ್ಕೂ ಕೂಡ ಮಣೆ ಹಾಕದಂತ ಯಡಿಯೂರಪ್ಪನವರು ಸಂತೋಷ್ ಅವರಿಗೆ ಇಲ್ಲಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಸಂತೋಷ್ಗೆ ಸಂಪುಟ ದರ್ಜೆ ಸ್ಥಾನಮಾನ ಇಲ್ವಾ ಅನ್ನುವ ಪ್ರಶ್ನೆ ಸಹಜವಾಗಿ ಎದ್ದಿರುವಂತದ್ದು. ಬರೀ ರಾಜಕೀಯ ಕಾರ್ಯದರ್ಶಿ ಅಂತ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಸಂಪುಟ ದರ್ಜೆ ಸ್ಥಾನಮಾನದ ಬಗ್ಗೆ ಯಾವುದೇ ರೀತಿಯಾದಂತ ಉಲ್ಲೇಖ ಇಲ್ಲ. ಯಡಿಯೂರಪ್ಪನವರಿಗೆ ಈಗ ಆಲ್ರೆಡಿ ರೇಣುಕಾಚಾರ್ಯ ಅವರಾಗಿರ್ಬೋದು, SR ವಿಶ್ವನಾಥ್ ಅವರಾಗಿರ್ಬೋದು, ಅವರು ರಾಜಕೀಯ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಾರೆ. ಈಗ ಸಂತೋಷ್ ಅವರು ಕೂಡ ನೇಮಕಗೊಂಡಿರುವಂತದ್ದು ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಸಂತೋಷ್ ಅವರನ್ನು ಕೂಡ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಲ್ಲ ಒಂದ್ ಕಡೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಕೇಳಿ ಬಂದಿತ್ತು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಸಾಕಷ್ಟು ಜನರು ಬಿಜೆಪಿಯಲ್ಲಿ ಎನ್ಆರ್ ಸಂತೋಷ್ ಅವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರವನ್ನ ಎತ್ತಿದ್ರು. ಕೊನೆಗೂ ಈಗ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಅವರಿಗೆ ಲಭಿಸಿದೆ. ಯಾವ ರೀತಿಯಾದಂತ ರಾಜಕೀಯ ಪ್ರಾಶಸ್ತ್ಯವನ್ನ ಈಗ ಕೊಡುವ ಮುಖಾಂತರ ಸಂತೋಷ್ ಅವರನ್ನ ಆ ಒಂದು ಹುದ್ದೆಗೆ ನೇಮಕ ಮಾಡಿದ್ದಾರೆ ಯಡಿಯೂರಪ್ಪನವರು ಅಂತ? ಪೃಥ್ವಿರಾಜ್, ಮುಖ್ಯವಾಗಿ ಏನಂತಂದ್ರೆ ಎನ್ಆರ್ ಸಂತೋಷ್ ಅವರೇನಿದ್ದಾರೆ ಅವ್ರನ್ನ ಈ ಹಿಂದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದೂರ ಇಟ್ಟಿದ್ರು. ಮೊದಲು ಮುಖ್ಯಮಂತ್ರಿ ಆಗೋಕ್ಕೂ ಮೊದಲು ವಿರೋಧ ಪಕ್ಷ ನಾಯಕರಾದಂತ ಸಂದರ್ಭದಲ್ಲಿ ಸ್ವಲ್ಪ ದಿನ ಇದ್ರು ಅವ್ರ ಜೊತೆಗೆ. ಈಗ ಸಿಎಂ ಆದಂತ ನಂತರವಾಗಿ ಅವ್ರನ್ನ ದೂರ ಇಟ್ಟಿದ್ರು. ಕಾರಣ ಅವ್ರ ಮೇಲೆ ಬೇರೆ ಬೇರೆ ಅಲಿಗೇಷನ್ ಇತ್ತು, ಹಂಗಾಗಿ ಅವ್ರನ್ನ ದೂರ ಇಟ್ಟಿದ್ರು. ಈಗ ಮತ್ತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗ ಅವ್ರನ್ನ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ಬಿಜೆಪಿಯಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ ಏನಿದೆ, ಮುಖ್ಯವಾಗಿ ಮೂಲ ಬಿಜೆಪಿ ಶಾಸಕರಿಗೆ ಒಂದು ರೀತಿ ಸೂಕ್ತವಾದಂತಹ ಸ್ಥಾನಮಾನವನ್ನ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ಎನ್ಆರ್ ಸಂತೋಷ್ ಅವರಿಗೆ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಬಹಳಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಜೊತೆಗೆ ನಿನ್ನೆ ನಡೆದಂತ ಬಿಜೆಪಿ ಬಂಡಾಯ ಶಾಸಕರ ಸಭೆಯಲ್ಲೂ ಕೂಡ ಇದೇ ಒಂದು ವಿಚಾರ ಪ್ರಸ್ತಾಪ ಆಗಿರುವಂತದ್ದು. ಅಂದ್ರೆ ಬೇರೆ ಬೇರೆ ಯಾರಿಗೂ ಕೊಡ್ತಾರೆ ಸೂಕ್ತ ಸ್ಥಾನಮಾನವನ್ನ, ಆದ್ರೆ ನಾವು ಪಕ್ಷದಲ್ಲಿ ದುಡ್ಡಿದ್ದೇವೆ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನ ತೋಡ್ಕೊಂಡಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಬಹಳಷ್ಟು ಭಿನ್ನಮತಕ್ಕೆ ಸಾಕ್ಷಿಯಾಗುವಂತ ಏನಾದ್ರೂ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇರುತ್ತೆ ಅಲ್ವಾ ಕೃಷ್ಣ? ಇವರ ನೇಮಕದ ಹಿಂದೆ ಅಷ್ಟೆಲ್ಲ ಅಪಸ್ವರ ಇದ್ದಿದ್ರು ಕೂಡ ಏನು 9 ವರ್ಷಗಳಿಂದ ಯಡಿಯೂರಪ್ಪನವರ ಜೊತೆ ಆಪ್ತವಾಗಿದ್ದುಕೊಂಡು ಅವರ ಕಣ್ಣು ಬಾಯಿ ಮೂಗು ಎಲ್ಲ ಇವರೇ ಆಗ್ಬಿಟ್ಟಿದ್ರು. ಪ್ರತಿಯೊಂದು ಕೂಡ ಸಂತೋಷ್ ಅವರು ಹೇಳ್ದಂತೆನೂ ಕೂಡ ಆಗ್ತಾ ಇತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರ ಋಣ ಆದಂಗ ಆಯ್ತಾ ಇದು? ಖಂಡಿತವಾಗೂ ಪ್ರತಿಭಾ ಅದೇ ಋಣನೇ ಅನ್ಸುತ್ತೆ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರ ಜೊತೆಲಿ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಹತ್ತಿರವಾಗಿದ್ರು, ಜೊತೆಗೆ ಅವ್ರ ಜೊತೆ ಏನೇ ಇದ್ರು ಕೆಲಸನ ಮಾಡ್ಕೊಡ್ತಾ ಇದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಋಣವನ್ನ ತೀರಿಸ್ಕೊಳ್ಳೋದಕ್ಕೆ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಏನಾದ್ರು ಒಲು ತೋರಿದ್ದಾರೆ ಅನ್ನೋದ್ರಿಗೂ ಕೂಡ ಪ್ರಶ್ನೆ ಎದುರಾಗಿರುವಂತದ್ದು. ಒಟ್ಟಾರೆಯಾಗಿ ಎನ್ಆರ್ ಏನು ಸಂತೋಷ್ ಏನಿದ್ದಾರೆ ಅವರಿಗೆ ಮುಖ್ಯವಾಗಿ ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಆದ್ರೆ ಸಂಪುಟ ದರ್ಜೆ ಸ್ಥಾನಮಾನವನ್ನ ಎಲ್ಲೂ ಕೂಡ ತೋರಿಸಿಲ್ಲ. ಈ ಹಿಂದೆ ಯಾವುದೇ ರಾಜಕೀಯ ಕಾರ್ಯದರ್ಶಿ ನೇಮಕ ಆದ್ರೂ ಕೂಡ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈ ಒಂದು ಆದೇಶದಲ್ಲಿ ಬರೀ ಸಿಎಂ ರಾಜಕೀಯ ಕಾರ್ಯದರ್ಶಿ ಅಷ್ಟೇ ಆದೇಶ ಆಗಿದೆ. ಆದ್ರೆ ಸಂಪುಟ ದರ್ಜೆ ಸ್ಥಾನಮಾನ ಸಂಬಂಧಪಟ್ಟದ್ದು ಯಾವುದೇ ರೀತಿ ಆದೇಶ ಆಗಿಲ್ಲ. ನನ್ನ ಜೊತೆ ಇರ್ಲಿ ಅಂದ್ರೆ ಜೊತೆಗೆ ನೀವು ಹೇಳೋ ಪ್ರಕಾರವಾಗಿ ಏನು ಋಣವನ್ನ ತೀರ್ಸ್ಕೊಳ್ಳೋದಕ್ಕಾಗಿ ಋಣವನ್ನ ತೀರ್ಸೋದಕ್ಕೋಸ್ಕರ ಇವರು ಎನ್ಆರ್ ಸಂತೋಷ್ ಅವರನ್ನ ನೇಮಕ ಮಾಡಿದ್ರ ಅನ್ನೋ ಚರ್ಚೆ ಈಗ ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.